ಇನ್ನು ಗುರುಗಳೇ, ನನ್ನ ಪ್ರಶ್ನೆ, ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಸಾವು ಸಹಜ, ಹುಟ್ಟು ಉಚಿತ ಸಾವು ಖಚಿತ ಅನ್ನುವಂಥದ್ದು ಕೇಳಿದ್ವಿ. ಬಟ್ ಈ ಗುಂಪು ಗುಂಪಾಗಿ ಸಾವಾಗ್ತಾ ಇದೆಯಲ್ಲ, ಇದು ನಮಗೆ ಆತಂಕ ತರ್ತಾ ಇರೋದು. ಏನ್ ಹೇಳ್ತೀರಿ? ಈಗ ಏನಾಗಿದೆ ಅಂದರೆ, ಪ್ರಕೃತಿ ದತ್ತವಾಗಿ ಎಲ್ಲವೂ ವಿನಾಶ ಕಾಲಕ್ಕೆ ಮನುಷ್ಯನ ಮಾಡ್ಕೊಳ್ತಾ ಇರೋ ಕಾರಣ ಇಷ್ಟೇ. ತನ್ನಲ್ಲಿರ್ತಕ್ಕಂಥ ಸ್ವಾರ್ಥ ಹಿತಾಸಕ್ತಿಗೆ ಬದುಕನ್ನು ಭವಿಷ್ಯನ ಸುಟ್ಕೊಳ್ಳೋಕ್ಕೆ ದಾರಿ. ಇದಕ್ಕೊಂದು ಸಣ್ಣದು ಒಂದು ನಿಮಿಷದ ಕಥೆ ಹೇಳ್ತೀನಿ ನಿಮಗೆ. ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ. ಈ ಕಲಿಯುಗದಲ್ಲಿ ಒಬ್ಬ ಮನುಷ್ಯ ಅದನ್ನು ತಪ್ಪೋಗೋ ವರ್ಷಕ್ಕೆ 5,000 ವರ್ಷಗಟ್ಟಲೆ ಕಡೆಗೆ ಶ್ರೀಮನ್ನಾರಾಯಣನ ಪ್ರತ್ಯಕ್ಷ ಗೈಸ್ಕೊಂಡು, ಆಗ ಶ್ರೀಮನ್ನಾರಾಯಣನು, ಅಪ್ಪ ನಿನ್ನ ಭಕ್ತಿ ಮೆಚ್ಚಿದೆ, ಯಾವುದೋ ಒಂದು ವರ ಕೊಡ್ತೀನಿ ಅಂತ ಅವನು ಉತ್ತರ ಕೊಡ್ತಾನೆ. ಅದಕ್ಕೆ ಇವನಿಗೆ ಸಡನ್ಲಿ ಮೈಂಡಲ್ಲಿ ಒಂದು ಸ್ವಲ್ಪ ಮೈಂಡು ಇದಾಗುತ್ತೆ, ಎಕ್ಸೈಟ್ ಆಗುತ್ತೆ. ಅರೆ ಅಪರೂಪಕ್ಕೆ ಸಿಕ್ಕಿದ್ದಾನೆ, 1 ವರ ಕೊಟ್ಟರೆ ನನಗೆ ಲೆಕ್ಕಕ್ಕೆ ಸಿಕ್ಕಲ್ಲ, ಅವ್ನು 3 ವರ ಆದರೂ ಕೇಳೋಣ ಅಂತ 3 ವರ ಕೇಳ್ತಾನೆ. ಯಾರಿಗೆ? ಶ್ರೀಮನ್ನಾರಾಯಣನಿಗೆ. ನಾರಾಯಣ ಹೇಳ್ತಾನೆ, ನೋಡಪ್ಪ ನೀನು 3 ವರ ಕೇಳಿದ್ರೆ ನಾನು ಕೊಡಲಿಕ್ಕಾಗಲ್ಲ, ನೀನು ಇದಕ್ಕೆ ನಾನು ಮೆಚ್ಚಿ 1 ವರ ಅಂತ ಹೇಳ್ಬಿಟ್ಟಿದ್ದೀನಿ, ಬಾಯಿಂದ ಬಂದುಬಿಟ್ಟಿದೆ, ಬೇಗನೆ ತಗೋ. ಇವನು ಹಠ ಮಾಡೋದು ನೋಡಿ ಅಂತರ್ಧಾನ ಅಂದರೆ ಇದಾಗ ಹೋಗ್ತೀನಿ, ಅದೃಶ್ಯ ಆಗ್ತೀನಿ ಅಂತಾನೆ. ಆಗ ಶ್ರೀಮನ್ನಾರಾಯಣ ಯಾವಾಗ ತಡೆ ನೋಡಿಕೊಂಡು ಇವನಿಗೆ ಅಷ್ಟು ಜಲ್ದಿ ಇದಾಗುತ್ತೆ, ನೀನು ಈ ರೀತಿ ಇದು ಮಾಡಿದ್ರೆ ಆಗಲ್ಲ ಅಂತ ಗೊತ್ತಾಯ್ತು ತಕ್ಷಣ, ಇನ್ನು ಟಕ್ಕ ಬಿಟ್ಟರೆ ಸಿಕ್ಕ, ಮುಂದಕ್ಕೆ ನಾನು ಇನ್ನೆಷ್ಟು ವರ್ಷ ಕೂತ್ಕೊಂಡು ಇವನು ಪಡಿಬೇಕಾಗತ್ತೆ, ಕಷ್ಟ ಆಗುತ್ತೆ ಅಂತ ಆ ಶಾರ್ಪ್ ಮೈಂಡಲ್ಲಿ ಯೋಚನೆ ಮಾಡ್ತಾನೆ, ಅರ್ಥವಾದ ಮೈಂಡಲ್ಲಿ. ಹೇಳಿ ಸ್ವಾಮಿ, ಆಯಿತು 1 ವರ ಕೊಡಿ. ಆಯಿತು ಕೊಡ್ತೀನಿ, ಏನು ಕೇಳು ಅಂತಾನೆ. ಅದಕ್ಕೆ ಹೇಳ್ತಾನೆ ಈ ಮನುಷ್ಯ, ನಾ ನೆನೆದೊಡೆ ನೀ ಪ್ರತ್ಯಕ್ಷಂ ಗೈದು ಕೇಳಿದಿಷ್ಟಾವರ್ತಂ ಸಿದ್ಧಗೈಗೊಡುವುದೇ ಕೇಳೋದೊಂದರ ಅಂತ ಹೇಳ್ತಾನೆ. ಯಾರು? ಈ ಮನುಷ್ಯ. ಆಗ ಶ್ರೀಮನ್ನಾರಾಯಣ ನಿಂತಲ್ಲ ನಗ್ತಾನೆ, ಅಲ್ಲ ಇವನು ವಿಪರೀತ ಬುದ್ಧಿ 3 ವರ ಏನೋ ಕೇಳಿದರೆ ಅದು ಇದು ಕೇಳ್ಬಿಡೋನೇನೋ, 1 ವರ ಅಂತ ಕೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದ ತಕ್ಷಣ ನನ್ನೇ ನುಂಗ್ಬಿಟ್ನಲ್ಲ, ನಾನು ಬಂದಾಗ ಕೇಳಿದ ತಕ್ಷಣ ಬರಬೇಕು, ಇರೋದು ಕೊಟ್ಟೋಬೇಕು ಅನ್ನೋದು. ಇನ್ಯಾವ ಥರದಲ್ಲಿ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನೋದಕ್ಕೊಂದು ಸೂಕ್ತ ನಾನು ಹೇಳ್ತಾ ಇದ್ದೀನಿ. ಈಗ ಮಾನವನಲ್ಲಿ ಸಹಜವಾಗಿ ಈ ಭೂಮಿ ಹಾಳಾಗ್ತಾ ಇದೆ, ಪ್ರಕೃತಿ ಹಾಳಾಗ್ತಾ ಇದೆ, ಪ್ರತಿಯೊಬ್ಬರಲ್ಲೂ ದ್ವೇಷ ಬೆಳೀತಾ ಇದೆ. ಕಲಿಯುಗ ಅನ್ನೋದು ಅಂತ್ಯ ಆಗುತ್ತೆ, ಕಲ್ಕಿಯ ಪ್ರವೇಶ ಆಗುತ್ತೆ ಅಂತೆಲ್ಲ ಕೇಳಿದೀವಿ ನಾವು. ಹೌದು. ಸೊ ಅಂತ್ಯ ಆಗೋ ಸಮಯ ಬಂತ ಅಂತ ನನ್ನ. ಹೌದು, ಯುಗ ಹೋಗ್ಲೇಬೇಕು, ಯುಗ ಬರಲೇಬೇಕು. ಈಗ ಕೃತಿಯುಗ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 2032-34 ಬಂದ್ಬಿಡುತ್ತೆ. ಇವತ್ತು ಭೂಕಂಪ, ವಾರು, ಫ್ಲೈಟು ಈ ಥರ ಎಲ್ಲ ಆಗ್ತಾ ಇದೆ. 1 ಪಾಯಿಂಟ್. ಹಿಂದೆ ಕಾಯಿಲೆ ಬಿದ್ದು ಊರೇ ಸತ್ತೋಗಾರ, ಅವತ್ತು ಔಷಧಿಗಳು ಇರ್ನಾರ. ಇವತ್ತು ಔಷಧಿ ಸಿಗ್ತಾ ಇದೆ, ಮನುಷ್ಯರು ಸಿಗ್ತಾ ಇಲ್ಲ ನಂಗೆ ಆಗೈತೆ. ಹಿಂದೆ ಒಂದು ಮಲೇರಿಯಾ ಕಾಯಿಲೆಗಳು, ಆ ಥರ ಕಾಯಿಲೆಗಳು, ಪ್ಲೇಗ್ ಎಲ್ಲ ಬಂದಿದೆ, ಊರೇ ಖಾಲಿ ಮಾಡೋರು. ಅವತ್ತು ಕಾಯಿಲೆ ಬಂದು ಊರನ್ನ ಎದುರಿಸೋದು. ಇವತ್ತು ಆ ಥರ ಆಗ್ತಾಯಿಲ್ಲ. ವಾರು, ಭೂಕಂಪ, ಬಾಂಬೆಲ್ಲ ಆಗ್ತದೆ. ಮತ್ತು ಇಲ್ಲೇನಾಗುತ್ತೆ, ನಮಗೆ ನರೇಂದ್ರ ಮೋದಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ನರೇಂದ್ರ ಮೋದಿ ಜಾತಕ ತುಂಬ ಕೆಟ್ಟಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ 100%. ನರೇಂದ್ರ ಮೋದಿ ಜಾತಕ ಕೆಟ್ಟಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ನೋಡಿ ಸಾಕಷ್ಟು ಫ್ಲೈಟ್ ಬಿದ್ದಿದೆ. ಇದಕ್ಕೆ 2ನೇ ಫ್ಲೈಟ್ ಅನಿಸುತ್ತೆ, ಒಂದು ಸರಿ ಸ್ಟಾರ್ಟಿಂಗ್ ಒಂದು ಬೀಳುತ್ತೆ 100%. ಇದೇನಕ್ಕೆ ನರೇಂದ್ರ ಮೋದಿಗೆ? ಯಾಕಂದರೆ ವೃಶ್ಚಿಕ ರಾಶಿ ನರೇಂದ್ರ ಮೋದಿ. ಇವಾಗ ಒಂದು ರಾಜನಿಗೆ ಟೈಮ್ ಚೆನ್ನಾಗಿ ರಾಜನ ಚೇಂಜ್ ಮಾಡ್ಬೇಕು. ಯಾರು ಮಾಡೋರು? ಓಟು ಚೆನ್ನಾಗಿದ್ದ ಓಟ್ ಹಾಕ್ಬಿಟ್ಟಿರ್ತೀವಿ, ಭಾಳ ವಿಶೇಷ. ಇವಾಗ ನರೇಂದ್ರ ಮೋದಿಗೆ ಸೂರ್ಯಗ್ರಹ 8ನೇ ಮಲ್ಲಿದ್ದಾನೆ ವೃಶ್ಚಿಕ ರಾಶಿಗೆ, ಬುಧ 8ನೇ ಮಲ್ಲಿದ್ದಾನೆ, ಗುರು 8ನೇ ಮಲ್ಲಿದ್ದಾನೆ. ಭಾಳ ಅಧಿಕಾರವನ್ನು ಲಾಭವನ್ನು ಕೊಡೋ ಗ್ರಹಗಳು 2 ಅಷ್ಟಮ ಸ್ಥಾನದ ಹೋಗೋದ. ಭಾಳ ದೊಡ್ಡ ಸಾವುಗಳಾಗಬೇಕಾದ. 5ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ, ಪಂಚಮ ಸ್ಥಾನದಲ್ಲಿ. ಶನಿ ಸಪ್ತಮ ನೋಡ್ತಾನೆ ಎಲ್ಲ ರೀತಿಯಲ್ಲೂ. ನೋಡಿ, ಪಾಕಿಸ್ತಾನದಲ್ಲಿ ವಾರ ಆಯಿತು, ಸೈಲೆಂಟ್ ಆಯಿತು. ನರೇಂದ್ರ ಮೋದಿ ಜಾತಕನೂ ಹಾಗೇ ಇರುತ್ತೆ. ಇಲ್ಲಿ ಕರ್ನಾಟಕದಲ್ಲೂ ಸಿದ್ದರಾಮಯ್ಯ ಅವ್ರ ಜಾತಕನೂ ಮೀಡಿಯಮ್ ಆಗಿದೆ, 100%, ಬಲವಾಗಿಲ್ಲ 100%. ಇಲ್ಲೇನಾಗುತ್ತೆ, ರಾಜನ ಜಾತಕ ಚೆನ್ನಾಗಿರೋದು, ದೇಶದ ಜಾತಕ ಚೆನ್ನಾಗಿರುತ್ತೆ. ದೇಶದ ಜಾತಕ ಚೆನ್ನಾಗಬೇಕು, ರಾಜನ ಜಾತಕ ಚೆನ್ನಾಗಿರುತ್ತೆ. ಸರ್ ಎಲ್ಲದಕ್ಕೂ ಇರುತ್ತೆ. ಇವಾಗ ಮನೆಯಲ್ಲಿ ಪ್ರತಿಯೊಂದು ಪ್ರದೇಶಕ್ಕೆ ರಾಜಕಾರಣಕ್ಕೆ ಅಂತಾನೆ ಹಿಂದೆ ರಾಜರುಗಳು ಅವತ್ತಿನ ಕಾಲದಲ್ಲಿ ಎಲ್ಲವನ್ನೂ ಫಾಲೋ ಮಾಡೋದಕ್ಕೆ ಕರೆಕ್ಟಾಗಿ ಇಷ್ಟು ಇವತ್ತು ಚೆನ್ನಾಗಿ ತಗೊಬಂದರು. ಇವತ್ತು ಎಲ್ಲೋ ಹಾಗೇನಿಲ್ಲ, 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಆಗಿಲ್ಲ. ಪ್ರಪಂಚ ಮುಂದಕ್ಕೆ ತುಂಬ ಅಲ್ಲೋಲ್ ಕಲ್ಲೋಲಾಗುತ್ತೆ. ಭಾಳ ವಿಶೇಷ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತಿಲ್ಲ ಆಳ್ತಾ ಇರ್ತಕ್ಕಂಥದ್ದು ಯಾರೇ ಆಗಿರಲಿ, ನಾನು ವ್ಯಕ್ತಿ ಯಾವುದು ಅಂತ ಹೇಳಲ್ಲ. ನಾನು ಹೆಚ್ಚು ಕಮ್ಮಿ ನಿಮಗೆ ಎಲ್ಲ ಗೊತ್ತಾಗುತ್ತೆ, ಸಮಾಜಕ್ಕೆ ನೋಡ್ತಿರೋ ಜನಗಳಿಗೆ ಗೊತ್ತಾಗುತ್ತೆ ಯಾವ ಥರ ಇದ್ದಾರೆ ಜನಗಳು ಅನ್ನೋದು. ಒಬ್ಬೊಬ್ಬರು 100 ಕೋಟಿ 1000 ಕೋಟಿ ಮಾಡ್ಕೊಂಡ್ರೆ ಎಲ್ಲಿಂದ ಕೋಟಿ ಇದೆ ಇವತ್ತು. ಓಕೆ ಗುರುಗಳ, ನಂದು ಮತ್ತೊಂದು ಪ್ರಶ್ನೆ. ಪಂಚಭೂತಗಳು ಅಂತ ಕರಿತೀವಿ, ಅದರಲ್ಲಿ ಗಾಳಿಯೂ ಸೇರುತ್ತೆ, ಭೂಮಿಯೂ ಸೇರುತ್ತೆ, ನೀರು ಸೇರುತ್ತೆ. ಈಗ ಆಗ್ತಾ ಇರುವಂತಹ ಅಂದ್ರೆ ಈ 3 ಮಾತ್ರ ನಾನು ತಗೊಳ್ತಾ ಇದ್ದೀನಿ. ವಿಮಾನ ದುರಂತ ಗಾಳಿಯಲ್ಲಾಗಿದ್ದು, ನೀರಿನಲ್ಲಿ ಮೊನ್ನೆ ಇಂದ್ರಾಣಿ ಸೇತುವೆ ಕೊಚ್ಚೋಗಿ ಒಂದು 25 ಜನ ಕೊಚ್ಕೊಂಡೇ ಹೋಗ್ಬಿಟ್ರು. ಭೂಮಿ ಅಂತ ನೋಡಿದಾಗ ಕಾಲ್ ತುಳಿತ. ಯಾಕೆ ಭೂಕಂಪ ಆಯ್ತಲ್ಲ 27ನೇ ತಾರೀಕು, ಭೂಮಿಗೆ ಸಂಬಂಧಪಟ್ಟ ಬ್ಯಾಂಕಾಕಲ್ಲಿ ಭೂಕಂಪ ಆಗಿ ಇಡೀ ಬಿಲ್ಡಿಂಗ್ ಹೋಯ್ತಲ್ಲ 100%. ಅದೆಲ್ಲ ಭೂಮಿಗೆ ಸಂಬಂಧಪಟ್ಟಂತೆ. ಸೊ ಈ ಪಂಚಭೂತಗಳು ಯಾಕೆ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಗಾಳಿಯಲ್ಲಿ ದುಡ್ಡನ್ನು ಒಬ್ರು ಓದ್ಕೊಬಿಡ್ತಾವ್ರೆ.
ಸರ್ಕಾರ ಫೋನ್ಪೇ ಗೂಗಲ್ ಪೇ ಕೊಟ್ಟವ್ರೆ, ಅಕೌಂಟಲ್ಲಿ ದುಡ್ಡು ಖಾಲಿ ಆಯ್ತು, ಕೇಸ್ ಹಾಕಿದ್ರೆ ಇವತ್ತಿಲ್ಲ ಹೋಗಯ್ಯ ಅದ್ಯಾವನ ಓದ ಅಂತಾರೆ. ಸೊ ಈಗ ಈ ಪಂಚಭೂತಗಳಿಗೂ 2025 ಅನ್ನೋ ಅಂಕಿಅಂಶಕ್ಕೂ ನೀವು ಜ್ಯೋತಿಷ್ಯ ನೋಡೋದಾದ್ರೆ ಹೊಂದಾವಣಿಕೆ ಇದೆ ಮೇಡಮ್ ಅವರೇ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಏನು ಅಂದರೆ, ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಭೂಮಿಗೆ ಸಂಬಂಧಪಟ್ಟಿದ್ದು ಅಂದಾಗ ಕುಜ, ನೀರಿಗೆ ಸಂಬಂಧಪಟ್ಟಿದ್ದು ಅಂದರೆ ಚಂದ್ರ, ಗಾಳಿಗೆ ಸಂಬಂಧಪಟ್ಟಿದ್ದು ಅಂದರೆ ಶನಿ. ಈ ಚಂದ್ರ ಏನಾಗ್ತಾ ಇರುತ್ತೆ ಅಂದರೆ ಬಹಳ ಬೇಗ ಚೇಂಜ್, 2.5 ದಿನಕ್ಕೆ ಒಂದೊಂದು ರಾಶಿ ಚೇಂಜ್ ಆಗ್ತಾ ಇರುತ್ತೆ. ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, 9/9/2025 ಎಲ್ಲ 9 ಬರುತ್ತೆ, ಏನಾಗುತ್ತೆ ಅವತ್ತು ಮಂಗಳವಾರ ಅಲ್ಲ, ಅವತ್ತು ಮಂಗಳವಾರ ನಾನು ಕಷ್ಟಪಟ್ಟು ಧನುಸ್ ರಾಶಿ ಯಾಕುಟ್ಟು ಅಂತ ಹೇಳೋದು ನಾನು, ಕನ್ಯಾ ರಾಶಿ ಬೆಂಕಿ ಇಡ್ತಾವ ಅಂತ ನಾನು, ಮೀನ ರಾಶಿ ಇನ್ನೂ ಮುಳುಗೋಗುತ್ತೆ ಅಂತ ಹೇಳಿದ ನಾನು. ಇವೆಲ್ಲ ಪಾಯಿಂಟ್ ನನ್ನವು, ಅವತ್ತಿನ ದಿನ ಆ್ಯಕ್ಚುಲ್ ಆಗಿ ಮೇಡಮ್ ಅವ್ರು ಇವ್ರನ್ನ ಎಲ್ಲ ನನ್ನವು, ಡೇಟ್ ನನ್ನವು, 2 ನಂದು, 11 ನಂದು, 20 ನಂದು, 29 ನಂದು, 9ನೇ ತಾರೀಕು ನಂದು, 18ನೇ ತಾರೀಕು 27, ಇವೆಲ್ಲವೂ ಕೂಡ ಬೆಂಕಿ ಅನಾಹುತದಲ್ಲಿ ಮುಳುಗೋಗುತ್ತೆ ಅಂತ ಹೇಳಿದ ನಾನು. 9/9/2025 ದಿನ ನಮಗೆ ಮಂಗಳವಾರ ಬಿದ್ದಿದೆ, ಉತ್ತರಾಭಾದ್ರ ನಕ್ಷತ್ರ ಬಿದ್ದಿದೆ, ಚಂದ್ರ ಮೀನರಾಶಿನಲ್ಲಿ ಇರ್ತಾನೆ. ಚಂದ್ರ ಮೀನರಾಶಿನಲ್ಲಿದ್ದಾಗ ಚಂದ್ರ ಮತ್ತು ಶನಿ ಎರಡೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಯುತಿನಲ್ಲಿ ಇರುತ್ತೆ. ಚಂದ್ರ ಮತ್ತು ಶನಿ ಎರಡೂ ಕೂಡ ಯುತಿನಲ್ಲಿ ಇರುತ್ತೆ. ಮತ್ತು ಸೆಪ್ಟೆಂಬರ್ 9 ಅಂದಾಗ ಕುಜನ ದೃಷ್ಟಿ ಕೂಡ ಇರುತ್ತೆ ಅಲ್ಲಿಗೆ. ಕಡಾಖಂಡಿತವಾಗಿ ಆ ಒಂದು ಡೇಟು ಅಥವಾ ಪ್ಲಸ್ ಮೈನಸ್ಸು ಒಂದು ಸ್ವಲ್ಪ ದಿನ ಹಿಂದೆ ಒಂದು 3-4 ದಿನನೋ ಅಥವಾ ಒಂದು ವಾರನೋ ಮುಂದೆ ಒಂದು ತೊಗೊಳ್ತು ಅಂದರೆ ಆ ಒಂದು 8-10 ದಿನಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆಗಳು ಅನ್ನೋದು ಇಡೀ ಪ್ರಪಂಚಕ್ಕೆ ಇಲ್ಲ ಭಾರತಕ್ಕೆ ಇಲ್ಲ ರಾಜ್ಯಕ್ಕೆ ಅನ್ನತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಯಾತಕ್ಕೆ ಅಂದರೆ ಚಂದ್ರ ಶನಿ ಒಟ್ಟಿಗಿದ್ದಾನೆ, ಕುಜನ ದೃಷ್ಟಿ ಚಂದ್ರನಿಗೆ ಶನಿಗೆ ಎರಡಕ್ಕೂ ಇದೆ. ಚಂದ್ರ ಜಲಗ್ರಹ, ಕುಜ ಅಗ್ನಿಗ್ರಹ, ಶನಿ ವಾಯುಗ್ರಹ. ಸೊ ಇಲ್ಲಿ ನೀವು ಕೇಳಿದ ಪ್ರಶ್ನೆ ಇವಾಗಷ್ಟೇ ಕೇಳಿದ್ರಿ, ಭೂಮಿ ಜಲ ಮತ್ತು ವಾಯು ಅಂತ. ಭೂಮಿ ಜಲ ವಾಯು 3 ಸೇರ್ತಕ್ಕಂಥ ಡೇಟ್ ಅದು 9/9/2025 3 ಸೇರ್ತಕ್ಕಂಥ ಡೇಟ್ ಇಲ್ಲೇ ಇದೆ ಕ್ಯಾಲ್ಕುಲೇಷನ್ನು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದು ಕುಜನು ಕನ್ಯಾ ರಾಶಿ ಬರ್ತಾನೆ ಮೇಡಮ್. ಅದೇ ಕನ್ಯಾದಲ್ಲೇ ಇರ್ತಾನೆ, ಡೈರೆಕ್ಟ್ ವ್ಯೂ ಅದು.